ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರತಿಮಾ ಯೂಟ್ಯೂಬ್ ಚಾನಲ್. ನೀನ್ ಯಾಕಿದಿ? ಏನ್ ಮಾಡ್ಕೊಂಡಿದ್ದಾಳಲ್ಲ ಅದಕ್ಕೆ ನಾನು ಹೇಳ್ತೇನೆ. ಏನ್ ಮಾಡ್ತಿದ್ದಿ? ಮೀನ್ ಏನೇನ್ ಹಾಕ್ಯಾರ? ಇದು ಒಂದ್ 4 ಸಲ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಜೋಳದ ಹಿಟ್ಟು, ಉಪ್ಪು, ಅರಿಶಿನ ಹಾಕಿ ಒಂದ್ 5 ನಿಮಿಷ ಬಿಟ್ಟು ಕ್ಲೀನಾಗಿ ಒಂದ್ 4-5 ನೀರಿಂದ ತೊಳಿಬೇಕು. 4-5 ನೀರಿಂದ 4-5 ಸಲ ತೊಳಿಬೇಕು. ಇದು ಮೊಟ್ಟೆ, ಮೀನಿನ ಮೊಟ್ಟೆ. ಇದು ತುಂಬಾ ಒಳ್ಳೆಯದು ಗೊತ್ತಾ, ತುಂಬಾ ಇಷ್ಟ. ಅದ್ರಲ್ಲಿ ನಮ್ಮ ಮೇಘಗೆ ಮೀನಿನ ಮೊಟ್ಟೆ ಅಂದ್ರೆ ತುಂಬಾ, ಅಂದ್ರೆ ಅವಳಿಗೆಲ್ಲ ಹಸಿದಿದ್ದೆ ತಿನ್ಬಿಡ್ತಾಳೆ. ಪ್ರತಿಮನ್ ಫೇವ್ರೆಟ್ ಟಿಫನ್ ಅಲ್ಲ ಮಮ್ಮಿ? ಅವಳಿಗೆ ಉಪ್ಪಿಟ್ಟು, ಇಡ್ಲಿ, ದೋಸೆ ಏನು ಇಷ್ಟ ಇಲ್ಲ. ಏನಿದ್ರೆ ರೈಸ್ ಐಟಮ್, ಪಲಾವು, ಪುಳಿಯೋಗರೆ, ಚಿತ್ರಾನ್ನ ಅಂಥದ್ದು ಇಷ್ಟ ಅವಳಿಗೆ. ಆದ್ರೆ ನಮ್ಮಮ್ಮ ಉಪ್ಪಿಟ್ಟೆ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ. ಚಟ್ನಿ ಮನೆಯಲ್ಲಿ ಎಲ್ಲರಿಗೂ ಫೇವ್ರೇಟ್. ನಾನು ಮಾಡೋದು ಉಪ್ಪಿಟ್ಟು, ಹಸಿಮೆಣಸಿನ್ಕಾಯಿ ಚಟ್ನಿ, ಎಲ್ಲರಿಗೂ ಇಷ್ಟ. ಏನು ಯಾರ್ಯಾರಿಗೆ ನಮ್ಮಮ್ಮ ಮಾಡೋದು ಕುಕಿಂಗ್ ವ್ಲಾಗ್ ಏನಾದ್ರು ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಆಯ್ತಾ. ಸೂಪರ್ ಆಗಿ ಮಾಡ್ತಾರೆ ನಮ್ಮಮ್ಮ. ಅಲ್ಲಿ ನೋಡಿ ಅಲ್ಲಿ ನೋಡಿ ಏನ್ ಇಟ್ಕೊಂಡು ಐಸ್ ಕ್ರೀಮ್ ತಕ್ಕೋತಾ ಇದ್ದಾಳೆ ನಮ್ಮ ಅಕ್ಕ ಮಾಡಿದ್ದು. ಹೆಂಗ್ ಹತ್ತಿ ಯಾರು ಹೇಳಿ ನಿನಗೆ ಅದನ್ನ ತಗೋ ಅಂತ? ಟೈಮ್ ಓಕೆ, ಟೈಮ್ ಎಷ್ಟು? 10:30. ಮೇಡಮ್ ಇವಾಗ ಬ್ರಷ್ ಮಾಡ್ತಾ ಇದ್ದಾರೆ. ಆರು ನಮ್ಮಮ್ಮ ಇಟ್ಟೋಗ್ಬಿಟ್ರು. ಇಲ್ಲ ಕಸ ಎತ್ತಾಗ ನಮ್ಮಮ್ಮ ಏನೋ ಮಾಡ್ತಾ ಇದಾರೆ. ಇಲ್ಲಿ ನಮ್ಮ ಮಾಮ ಇದೇನದು ಯಾರ್ದದು ಡಿಯರ್ ಬ್ರೋ ಅದು ವ್ಲಾಗ್ ನೋಡ್ತಾ ಕೂತಿದ್ದಾರೆ. ನೀನೇ ಮಾಡ್ತಿದ್ದೆ? ಇನ್ನ ಮಲ್ಕೊಂಡಿದ್ದೆ ನಾನು. ಇವಳು ಬ್ರಷ್ ಮಾಡ್ತಾ ಇದ್ದಾಳೆ. ಇವಳು ಒಂದು ಫೋನ್ ನೋಡ್ತಿರ್ತಾಳೆ, ಇಲ್ಲ ಮಾತಾಡ್ತಿರ್ತಾಳೆ, ಇಲ್ಲ ಕೂತಿರ್ತಾಳೆ, ಇಲ್ಲ ಆದ್ರೆ ಮಲ್ಕೊಂಡಿರ್ತಾಳೆ. ಏನ್ ಮಾಡ್ತೀರಾ? ಕೆಲಸ ಮಾಡಿ ಸುಸ್ತಾಗಿ ಕೂತಿದ್ದೀನಿ. ಏನ್ ಮಾಡ್ತೀರಾ? ಎಲ್ಲ ಒರೆಸ್ತಾ ಇದ್ದೆ ನಾನು, ಗೊತ್ತಾ? ಬೇಗ ರೆಡಿ ಆಗ್ತಾರೆ. ಮತ್ತೆ ಇವಳು ಎಲ್ಲಾರ್ನು ಬ್ಲಾಗ್ ಅಲ್ಲಿ ಎಲ್ಲಾರ್ನು ತೋರ್ಕೊಂಡು ಓಡಾಡೋರು ಇವ್ರು. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ನಮ್ಮ ಮಮ್ಮಿ ಫಿಶ್ ಮಾಡ್ತಾ ಇದ್ದಾರೆ. ಅಂದರೆ ಲೈಕ್ ಕುಕ್ಕಿಂಗ್ ವಿಡಿಯೋ ಥರನೇ ಇದೂ. ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ, ಮತ್ತು ನಮ್ಮಮ್ಮ ಆಲ್ರೆಡಿ ಇಂಟ್ರೋ ಎಲ್ಲ ಮಾಡಿರ್ತಾರೆ. ಸೊ ಬನ್ನಿ ಈಗ ಟಿಫನ್ ಮಾಡಿಕೊಂಡು ಅದಾದಮೇಲೆ ಹೌದು. ಸೊ ಮಮ್ಮಿ ಆಲ್ರೆಡಿ ಎಲ್ಲ ರೆಡಿ ಮಾಡಿ, ನಾನು ಎದ್ದಿದ್ದು ಲೇಟ್ ಇವತ್ತು. ಮಮ್ಮಿ ಮೇಘಕ್ಕ ಎಲ್ಲ ವಿಡಿಯೋ ಮಾಡಿದ್ದಾರೆ. ಆರು ಹಾಯ್ ಏನು? ಆರುನು ವ್ಲಾಗ್ ಮಾಡ್ತಾ ಇದ್ದಾಳೆ. ಓಕೆ ಬನ್ನಿ ಈಗ ಫಿಶ್ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಫೇವ್ರೆಟ್ ಗೊತ್ತಾ ಫಿಶ್ಶು. ಯಾರ್ಯಾರಿಗೆ ಫಿಶ್ ಇಷ್ಟನೋ ಅವ್ರು ಕಮೆಂಟ್ ಮಾಡಿ, ಓಕೆನಾ? ಟಿಫನು ಉಪ್ಪಿಟ್ಟು ಮಾಡಿದ್ದಾರೆ, ಎಲ್ಲರಿಗೂ ಹಾಕೊಡ್ತಾ ಇದ್ದಾರೆ ಮೇಘಕ್ಕ. ತಿಂದು ಅದಾದ್ಮೇಲೆ ಇನ್ನ ಇದು ಎಲ್ಲ ರೆಡಿ ಮಾಡಿದ್ರ ಇದಕ್ಕೆ ಫಿಶ್ಗೆ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಏನು ರೆಡಿ ಮಾಡ್ತಾ ಇದ್ದಾರಂತೆ, ಅದನ್ನೆಲ್ಲ ವಿಡಿಯೋ ಮಾಡ್ತೀನಿ ಆಯ್ತಾ. ಇನ್ನು ಯಾರ್ಯಾರಿಗೆ ಕುಕಿಂಗ್ ವಿಡಿಯೋ ಅಂದರೆ ನಮ್ಮಮ್ಮ ಮಾಡೋ ಕುಕಿಂಗ್ ವಿಡಿಯೋ ಯಾರ್ಯಾರಿಗೆ ಇಷ್ಟನೋ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾವ ಥರ ವಿಡಿಯೋಸ್ ನಾನು ಮಾಡ್ಬೋದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ, ಓಕೆನಾ? ನಂಗೆ ಮೊಸರು ಬೇಕು ಮಮ್ಮ. ಬೆಳಗ್ಗೆ ಮೊಸರು ತಿನ್ಬಾರ್ದು ಪ್ರತಿಮಾ. ನಾನ್ ತಿನ್ನಲ್ಲ, ಇಲ್ಲ ಅಂದ್ರೆ ಟಿಫನ್ ಮಾಡಲ್ಲ. ಸೊ ಎಲ್ರಿಗೂ ಈಗ ಟಿಫನ್ ಹಾಕೊಡ್ತಾ ಇದಾರೆ. ಟಿಫನ್ ಹಾಕೊಟ್ಟಾದ್ಮೇಲೆ ಫೇವ್ರೇಟ್ ಪುಳಿಯೋಗರೆ, ಪಲಾವ್. ಅಷ್ಟೇ ತಿಂತಾಳೆ ಮಮ್ಮಿ. ಸುಮ್ನೆ ಇರು ಮಮ್ಮಿ. ಉಪ್ಪಿಟ್ಟು, ಇಡ್ಲಿ, ದೋಸೆ ಅಂದ್ರೆ ಆಗಲ್ಲ. ಇವಾಗ ಇದಾದ್ಮೇಲೆ
ಎಲ್ಲ ಫಿಶ್ಶಿಗೆಲ್ಲ ರೆಡಿ ಮಾಡಿದಾರೋ ಏನು ಮಾಡಿದಾರೋ ಗೊತ್ತಿಲ್ಲ. ಅದನ್ನೆಲ್ಲ ಕ್ಲಿಯರ್ ಆಗಿ ವಿಡಿಯೋ ಮಾಡ್ತೀನಿ ಆಯ್ತಾ. ಹಾ ನಮ್ಮಮ್ಮನ ಇನ್ನೊಂದು ಏನು ಅಂದ್ರೆ ಮನೆಗೆ ಯಾರಾದ್ರೂ ಬರ್ಲಿ, ರಿಲೇಟಿವ್ಸ್ ಆಗ್ಲಿ ಯಾರೇ ಬಂದ್ರು ತಟ್ಟೆಲಿ ಹಾಕಿ ತುಂಬಿ ಕೊಟ್ಬಿಡ್ತಾರೆ ಊಟ ಏನೇ ಇರ್ಲಿ. ಅದು ಒಂದು ಎಲ್ರು ಅಂತಾರೆ, ಅಮ್ಮ ಊಟಕ್ಕೆ ಮಾತ್ರ ಮಾಡಲ್ಲ ನಿಮ್ ಮನೇಲಿ ಅಂತ ಅಂತಾರೆ. ಬಂದೆ ತೆಗಿತೀನಿ ನಾನು ವಿಡಿಯೋ ತೆಗಿತೀನಿ ನಿಮ್ದೇ ಆಗ್ತೀನಿ ಬ್ಲಾಗಲ್ಲಿ. ಫಸ್ಟ್ ಅಲ್ಲಿ ನೋಡಿದ್ವಿ, ಅದಾದ್ಮೇಲೆ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ, ಸ್ವಲ್ಪ ದೂರ. ನನ್ನ ಬ್ಲಾಗಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಆರು ಯಾರು ಕೊಟ್ರು ಐಸ್ ಕ್ರೀಮ್ ನಿಂಗೆ? ಚೆನ್ನಾಗಿ ಬಂದಿದ್ದಾಳೆ. ಚೆನ್ನಾಗಿದ್ಯಾ? ಏನ್ ಐಸ್ ಕ್ರೀಮ್ ಅದು? ಗೊತ್ತಿಲ್ಲ ನನಗೆ. ಡೈನೋ ಐಸ್ ಕ್ರೀಮ್. ಡೈನೋ ನಾನು ಕುಡಿಬೋತಾನೆ, ನಾನು ಡೈಲಿ ತಿಂತೀನಿ. ಮಮ್ಮಿ ಇದು ತಿಂತೀನಿ. ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತೆ. ಫಿಶ್ ಏನು ಫಿಶ್ ಸಾಂಬಾರು. ಫಿಶ್ ಮೀನ್ ಸಾರಿಗೆ. ಕನ್ನಡನೇ ಚಂದ ನಮಗೆ. ಫಿಶ್ ಸಾಂಬಾರ್ ಅಂದೆ. ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಫಿಶ್ ಸಾಂಬಾರ್ ಅಂತ ಹೇಳಕ್ ಬರ್ತಾ ಇಲ್ಲ. ಫಿಶ್ ಸಾಂಬಾರ್ ನಾಳೆಗೆ ತಿರುಗ್ತಾ ಇಲ್ಲ ಅಲ್ಲ ಪ್ರತಿಮಾ? ಸುಮ್ನೆ ಇರು ನೀನು. ಈಗ ಏನೇನ್ ರೆಡಿ ಮಾಡ್ಕೊಂಡಿದೀಯಾ? ಸೊ ಏನೇನು ಅಂದ್ರೆ ಕೊತ್ತಂಬರಿ, ಟೊಮೊಟೊ, ಕೊಬ್ಬರಿ ಮತ್ತೆ ಆನಿಯನ್ನು, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಯಾಲಕ್ಕಿ ಇದನ್ನ ರೆಡಿ ಮಾಡ್ಕೊಂಡಿದ್ದಾರೆ ಆಯ್ತಾ. ಅದಾದ್ಮೇಲೆ ಹುಣಸೆ ಹಣ್ಣು ಇದನ್ನ ನೆನೆ ಇಟ್ಕೊಂಡಿದ್ದಾರೆ. ಅದಾ ಇದಕ್ಕೆ ಮೊಟ್ಟೆ ಫ್ರೈ. ನಮ್ಮ ಅಕ್ಕವ್ರು ಬರ್ತಾ ಇದಾರೆ, ಸೊ ಅದಕ್ಕೆ ಮೊಟ್ಟೆ ಫ್ರೈ. ಮೊಟ್ಟೆ ಅಲ್ಲ, ಫಿಶ್ ಮೊಟ್ಟೆಗೆ. ಫಿಶ್ ಮೊಟ್ಟೆ ಏನು? ಫಿಶ್ ಮಮ್ಮಿ ಫಿಶ್ ಮೊಟ್ಟೆಗಂತೆ ಇದು. ಇದಕ್ಕೆ ಹಾಕಿ ನಾನು ಖಾರ ಪುಡಿ ಚೆನ್ನಾಗಿದೆ. ಅದಕ್ಕೆ ಸ್ವಲ್ಪ ಅರಿಶಿನ ಕಮ್ಮಿ ಹಾಕ್ತೀನಿ. ಇದು ಬೇರೆ, ಇದು ನಮ್ಮ ಊರಿಂದ ಮಾಡಿಸಿದ್ದು ಹಂಪಿ. ಕಲರ್ ತುಂಬ ಕಲರ್ ಇದೆ. ಎಷ್ಟು ತುಂಬ್ತಿದ್ಯಾ ಮಮ್ಮಿ? ಮೀನು ಸಾರಿಗೆ ಸ್ವಲ್ಪ ಖಾರ ಆಗಿದ್ರೆ ಚೆನ್ನಾಗಿ. ಹೌದು ಹೌದು, ಖಾರ ಖಾರ ಇರಬೇಕು. ಮಸಾಲೆ ರುಬ್ಬಿದೆಯಲ್ಲ ಎಲ್ಲ. ನೆಕ್ಸ್ಟ್ ದಿನ ಏನಾಗ್ತಿದ್ಯಾ ಮಮ್ಮಿ? ಸ್ವಲ್ಪ ಇದಾಗಲಿ ಮೆನ್ಷನ್ ಇದೆ. ಯಾವ್ದು ಹಾಕ್ಬೇಕು? ಮಸಾಲೆ ಕುದಿಬೇಕು. ಯಾವ್ದು ನಡೀತಿದೆ ಅದ್ರ ಜೊತೆ ಸ್ವಲ್ಪ ಹಿಂಗೆ ಹಾಕ್ತಾರೆ. ಅಮ್ಮ ಹುಳಿ ಅದು ಹಾಕ್ತಿದ್ರೆ ಹುಳಿ ಆಗ್ತದೆ. ಚೆನ್ನಾಗಿ ಫ್ರೈ ಆಗಬೇಕಿತ್ತು. ಬರೀ ಮೀನು 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 ಅಂತಿರ್ತಾರೆ ನಮ್ಮಮ್ಮ ನಮ್ಮ ಪ್ರತಿಮಾ. ಇದೇ ಎಗ್ ಅಂತ ಹೇಳಿದ್ದು, ಫಿಶ್ ಎಗ್. ಯಂತ್ರ ಮಾತಾಡ್ತಿದ್ಯಾ? ಸಿದ್ದು ಹಾಯ್ ಅಂತ. ಚೆನ್ನಾಗಿದೆ. ಪಾರ್ಟಿ ಕೊಡಲ್ವಾ? ಅದ್ರಲ್ಲಿ ಮಮ್ಮಿ ಹೇಳೋದು ನೀನೇ ನೀಟಾಗಿ ಅನ್ನೋದು. ಸೊಂಟ ಇಟ್ಕೊಂಡು ಹುಡುಕತಕ್ಕ ಸಾಕ್ತಾವಳೆ ನೋಡಿ. ಎಷ್ಟು ಕಸ ಯಪ್ಪ. ಧೂಳು ಮನೆಯಲ್ಲಿ ನೀವು ಎಷ್ಟೇ ಕಸ ಅಂದ್ರೂ ಧೂಳು ಇದ್ದೇ ಇರುತ್ತೆ. ಏನಾರು ಏನ್ ಹೇಳ್ದೆ? ಆರುಗೆ ಸುಪ್ಪಿ ಜೀವಿತಂಗ ಆರು ಏಳು ಜೀವಿತ. ಆರು ಏನ್ ಹೇಳ್ದೆ ಹೇಳು? ಬೇಜಾರಾದ್ಲು ಪ್ರತಿ.
ಏನಿಷ್ಟೇ ಮೀನ್ ಸಾರು ಇಷ್ಟು ಗಟ್ಟಿ. ಗಟ್ಟಿಯೆಲ್ಲ ಇದೆ, ಎಷ್ಟು ನೀರು ಇರುತ್ತೋ ಅಷ್ಟು ಟೇಸ್ಟ್ ಬರ್ತದೆ. ಇದು ನೀರು ಹಾಕ್ಬೇಕಿತ್ತು ಕುದೀಲಿ ಅಂತ ಬಿಟ್ಟಿದ್ದೆ, ಈಗ ಹಾಕ್ತಾ ಇದ್ದೀನಿ ನೀರು. ಕಿಸಿ ಕತ್ತಿದ ಸ್ವಿಮ್ಮಿಂಗ್ ಪೂಲ್ ಮಾಡ್ಬಿಟ್ಟಿಯಲ್ಲ ಏನೇ ನೀರು ಇರಬೇಕು, ದಿನ ಕುದಿಬೇಕು. ಮೀನು ಹಾಕ್ಬೇಕಾದ್ರೆ ಕುದಿಬೇಕು, ಅದಕ್ಕೆ ಇನ್ನೊಂಚೂರು ಹಾಕ್ಬೇಕು. ಈಗ ಟಿಫನ್ ಎಲ್ಲ ಆಯ್ತು, ಟೀ ಕುಡಿತಾ ಇದೀವಿ. ಮಾಮ ಹುಡುಗಿ ಹೆಂಗಿದ್ದಾಳೆ? ತುಂಬಾ ಚೆನ್ನಾಗಿದ್ದಾಳೆ. ಆದ್ರೆ ಏನ್ ಮಾಡೋದು, ನೈಟಿಯಲ್ಲಿ ಬಂದಿದ್ದ. ನಮ್ಗೆ ಇಷ್ಟ ಆದ್ಲು ಹುಡುಗಿ. ಓಹ್ ಎರಡನೇ ಮಗು ಆಗಿದ್ದಾಳೆ, ಅವಾಗ ಹುಡುಗಿ. ಏನ್ ಮಾಮ? ಏನಿಲ್ಲ. ಏನ್ ಮಾಮ? ಏನು ಏನಂದ? ಎರಡನೇ ಪಾಪು ಬರೋ ಟೈಮಲ್ಲಿ ಹುಡುಗಿ ನೋಡೋದು ಬರ್ಬೇಕಾ ಅಂತ. ಇನ್ನೊಂದು 2 ನಿಮಿಷ ಆಯ್ತು ಅಂದಂಗೆ ಮೀನು ಹಾಕ್ಕಿಂತ ಮುಂಚೆ ಅಜ್ವಾನ ಹಾಕ್ಬೇಕು. ಇಲ್ಲಿ ಹಿಟ್ಟು, ಚಪಾತಿ ಹಿಟ್ಟು ನೆನೆ ಇಡಕ್ಕೆ ರೆಡಿ ಮಾಡಿದ್ದಾರೆ. ತಿಂತೀಯಾ ಪ್ರತಿಮಾ? ನಾನು ಅಂದ್ರೆ ಮೀನ್ ಸಾರಲ್ಲಿ ಇರುತ್ತೆ ಅಲ್ವಾ, ಆ ಪೀಸಸ್ ತಿನ್ನಲ್ಲ, ಓನ್ಲಿ ಫ್ರೈ ತಿನ್ನೋದು. ಫ್ರೈ ನಮ್ಮಮ್ಮ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ. ಫಿಶು ಸಾಂಬಾರೆಲ್ಲ ಆಯ್ತು. ಈಗ ಫ್ರೈಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಮಮ್ಮಿ. ಈಗ ಏನೇನು ಬೇಕು ಮಮ್ಮಿ ಫ್ರೈಗೆ? ಮೊಟ್ಟೆ ಎಷ್ಟು ಮೊಟ್ಟೆ? 1 ಸಾಕು, ಸ್ವಲ್ಪ ಜಾಸ್ತಿ ಇದ್ರೆ 2 ಹಾಕೋಬೇಕು. ಮತ್ತೆ ಅರಿಶಿನ, ಖಾರ ಎಷ್ಟು ಬೇಕು ಅಷ್ಟು ನಮಗೆ. ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೇ ಹಾಕೋದು ನಾನು ಟೈಮ್ ಮಾಡಿದ್ದೆ. ಏನದು? ಫಿಶ್ ಫ್ರೈ ಕಬಾಬ್ ಪೌಡ್ರ್. ಕಬಾಬ್ ಪೌಡ್ರ್. ವೈದ್ಯಕೀಯಕ್ಕೆ ಬರ್ತಾ ಇಲ್ಲ ನೀ. ಮಾಡ್ಕೋಬೇಕು. ಚೆಲ್ಲೋದು ಜಾಸ್ತಿ ನಾನು, ಅದಕ್ಕೆ ನಮ್ಮ ಮನೇಲಿ ಬೈತಾರೆ. ನಮ್ಮ ಕವಿ ಪ್ರಿಯ, ನಮ್ದು 2 ತಂಗಿದ್ದು ತುಂಬ ಬೈತಾರೆ. ಅದಕ್ಕೆ ಅವ್ರ ಮನೆಗೆ ಹೋದಾಗ ನನಗೆ ಏನು ಕೆಲಸ ಆಗ್ತಿಲ್ಲ. ಹೇಳೋ ಬದಲು ಸುಮ್ಮನೆ ಇಡ್ಸೋದು ಬೆಸ್ಟು. ಅರ್ಧಂಬರ್ಧ ಎಲ್ಲ ಗಲೀಜು ಮಾಡಿಬಿಡ್ತಾಳೆ, ಮತ್ತು ಎಲ್ಲ ಚೆಲ್ಬಿಡ್ತಾಳೆ ಜಾಸ್ತಿ ಅಂದ್ಬಿಟ್ಟು ನಂಗೆ ಕೆಲಸ ಆಗ್ತಿಲ್ಲ ಅವ್ರ ಮನೆಗೆ ಹೋಗಿ. ಇದೆಲ್ಲ ಕಲಿಸ್ಕೊಂಡಾದ್ಮೇಲೆ ಈ ಥರ ಎಲ್ಲ ಇದು ಮಾಡಬೇಕು. ಈ ಥರ ಎಲ್ಲದಕ್ಕೂ ಇದು ಮಾಡಬೇಕು. ಇದೆಲ್ಲ ಮಸಾಲೆ ಎಲ್ಲ ನೀಟಾಗಿ. ಸಾಂಬಾರ್ ಸ್ಮೆಲ್ಲು ಹೊರಗೆ ಬರ್ತಾ ಇದೆ. ಇಲ್ಲಿ ನೋಡಿ, ಕುದೀತಾ ಇದೆ ಸಾಂಬಾರು. ಅದಾದ್ಮೇಲೆ ಫ್ರೈ, ನನ್ನ ಫೇವ್ರೇಟ್. ಕುದೀತಾ ಇದೆ ಫಿಶ್ ಸಾರು. ಇಲ್ಲಿ ಯಾರು ತಿಂತಾ ಇದ್ದಾಳೆ. ಆಗಿಂದ ಹೇಳ್ತಿದಾರೆ ತಾನೇ ನಿನಗೆ ಬಂದು ಹಿಟ್ ಕಲ್ಸು ಅಂತ. ತಿಂಡಿ ಪೋತಿ ತರ ಸ್ವಲ್ಪ ಸಾಕು. ಆಕ್ಚುಲಿ ಮೀನ್ ಸಾರಿಗೆ ಚಪಾತಿನೇ ರೊಟ್ಟಿ ಮಾಡೋದು. ರೊಟ್ಟಿನೂ ಮಾಡ್ತೀವಿ, ಚಪಾತಿನೂ ಮಾಡ್ತೀವಿ. ಯಾಕಂದ್ರೆ ಎಗ್ ಪಲ್ಯ ಮಾಡ್ತೀವಲ್ಲ, ಒಬ್ಬೊಬ್ರು ತಿನ್ನಲ್ಲ. ಆಗಿದೆ ಯಾರು ತಿನ್ನಲ್ಲ? ಏನು ಇದು ಮೀನು ನಮ್ಮನೆಗೆ ಐತೆ ಒಂದು ಇದೆ. ಮಮ್ಮಿ ಕಟ್ ಪಾಪ ಆಯ್ತು. ಕಟ್ ಮಾಡಲ್ಲ, ಹಂಗೆ ಆಗ್ತದೆ. ಏನಾಗುತ್ತೆ ಅದ್ರಲ್ಲಿ? ಏನಿದೆ? ಏನು ಆಗಲ್ಲ. ಮಾಡಲ್ಲ. ನೋಡು, ನಮ್ಮ ಮಮ್ಮಿನೂ ಆಯ್ತಾ?
ಕಲ್ಸು ಬೇಗ ಬೇಗ ಹಿಟ್ಟಲ್ಲಿ, ನಿಧಾನಕ್ಕೆ ಕಲಿಸ್ಬೇಡ ನೀನು. ಈ ಮಧ್ಯಕ್ಕೆ ಈ ಅಕ್ಕ ಈಗ ಫ್ರೈಗೆಲ್ಲ ರೆಡಿ ಮಾಡಿದ್ದಾರೆ ಅಮ್ಮ. ಅದು 1/2 hour ನೆನಿಬೇಕಂತ. ಎಷ್ಟು ನೆಂದಷ್ಟು ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಏನು ರೊಟ್ಟಿ ಮಾಡ್ತೀಯಾ? ರೊಟ್ಟಿ, ಚಪಾತಿ, ಎಗ್ ಪಲ್ಯ ಮತ್ತೆ ಫಿಶ್ ಸಾರು, ಫ್ರೈ. ಮಮ್ಮ ನಾನು ನಿನ್ಕಿಂತ ಆಯ್ತಿದ್ದು. ಇವಾಗ ಏನ್ ಮಾಡ್ತಾ ಇದೀಯಾ? ಇದರಿಂದ ಅವಳ ಆಯ್ತು. ಎಗ್ ಅಂದ್ರೆ ಏನು? ಫಿಶ್ ಎಗ್ ಮಾಡ್ತಾ ಇದ್ದೀನಿ. ಫಿಶ್ ಎಗ್ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಸರಿ. ಮಾಡ್ತಾ ಇದ್ದೀನಿ. ನೀನ್ ನೈಟ್ ಬರಲ್ಲ ನೀನು. ನನ್ನ ಪಜಿತಿಯನ್ನು ಆ ಸಾಂಬಾರಲ್ಲಿ ಕೊಬ್ಬರಿ ಮರ್ತ್ಬಿಟ್ಟಿನಿ. ಅಂದ್ರೆ ಹಾಕಿದ್ದೀನಿ, ಅರ್ಧ ಹಾಕಿದ್ದೀನಿ. ಈ ಕಡೆ ಸಣ್ಣ ಮಿಕ್ಸಿ ಬಿಡ್ಲತ್ತಲ್ಲಿ ರುದ್ದಿರೋದು ಮರ್ತೇ ಬಿಟ್ಟಿನಿ. So, ಈಗ ಕರ್ಬೇವು, ಮೆಣಸಿನ್ಕಾಯಿ ಅದನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಬೇಕಾ? ಮೂರ್ನ ಮಿಕ್ಸಿ ಹಾಕ್ಬೇಕು. ಅಲ್ಲಿ ಕವರ್ ಆಯ್ತು ನೋಡಮ್ಮ ಅದು. ಅದಲ್ಲ ಆರುನು ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಗೆ. ಯಾಕೆ ಈ ಪಾತ್ರೆಯಲ್ಲಿ ಹಾಕ್ತಿದ್ಯಾ? ಕೊಬ್ಬರಿ ಮರ್ತ್ಬಿಟ್ಟಿನಲ್ಲ. ಈಗ ನೋಡಿದ್ರೆ ಮೀನ್ ಚೆನ್ನಾಗಿ ಕುದ್ಬಿಟ್ಟೈತಾ, ಸ್ವಲ್ಪ ಇದ್ರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಇದ್ರಲ್ಲಿ ಎಲ್ಲ ಬಜ್ಜಿತಿ ಆಗಿ ಮರ್ತ್ಬಿಟ್ಟಿಲ್ಲ. ಸೂಪರ್ ಸ್ಮೆಲ್ ಬರ್ತಿದೆ ಮಾತ್ರ. ಗೋ ಇದನ್ನ ಇದ್ರಲ್ಲಿ ಹಾಕ್ತಾ ಇದ್ದಾರೆ. ಅದು ಕೊಬ್ಬರಿ ಮಸಾಲ ಇತ್ತಲ್ಲ ಅದನ್ನ. ಅಂತ ಕೆಲಸ ಮಾಡಿ ನಾನು ಎಷ್ಟೊತ್ತಿಗೆ ನಾನು ಸಾರು ಅಡುಗೆನೇ ಹಾಕ್ತೀನಿ. ಇದಾಯ್ತು. ಇದು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಹೇಗೆ ಹೇಳ್ತಿದ್ದೆ ಹಲ್ಲಾವಣಿ ಅಂತ? ಈಗ ತಾನೇ ಹೇಳ್ದಲ್ಲ, ಎಷ್ಟು ಹೇಳ್ತೀಯಾ? ಅಯ್ಯೋ, ಇಲ್ಲಿ ನಮ್ ಸುಪ್ಪಿ ಅಕ್ಕ ಈರುಳ್ಳಿ ಮೆಣಸಿನ್ಕಾಯಿ ಏನೇನೋ ಕಟ್ ಮಾಡಿ. ಏನಕ್ಕೆ ಮಾಡ್ತಿದ್ಯಾ ನೀನ್ ಇಲ್ಲಿ ಕಟ್ಟು? ಎಗ್ ಪಲ್ಯ. ಎಗ್ ಪಲ್ಯಕ್ಕೆ ಕಟ್ ಮಾಡ್ತಾ ಇದ್ದಾರೆ. ಫಿಶ್ ಮೊಟ್ಟೆ ಇದೆ. ಇದು ಫಿಶ್ ಮೊಟ್ಟೆ ಇದೆ. ಇದು ಸರಿ, ಅದು ಚೆನ್ನಾಗಿ ಫ್ರೈ ಮಾಡ್ಬೇಕಾದ್ರೆ ಹೆಂಗ್ ಆಗ್ಬೇಕು ಅಂದ್ರೆ ಅದು ಹಿಂಗಿರೋದು ಇದು ಹೆಂಗ್ ಆಗ್ಬೇಕಂದ್ರೆ ಫುಲ್ ಬಿಡಿ ಬಿಡಿ ಎಗ್ ಬೂಜ್ ಆಗುತ್ತಲ್ಲ ಹಂಗಾಗುತ್ತೆ. ನೋಡಿ ಸೇಮ್ ಎಗ್ ಬೂಜ್ ನಮ್ಮ ಪ್ರತಿಮೆ ತುಂಬಾ ಇಷ್ಟ. ಇದು ಎರಡು ರೊಟ್ಟಿ ಒಂದ್ ರೊಟ್ಟಿ ತಿನ್ನೋ ಜಾಗದಲ್ಲಿ 2 ರೊಟ್ಟಿ ತಿಂದಾಗ. ನಮ್ಮಮ್ಮ ಹೇಳ್ತಾ ಇರೋದೆಲ್ಲ ಸುಳ್ಳು. ನನಗೆ ಅದು ಇಷ್ಟ ಇಲ್ಲ. ನನಗೆ ಫಿಶ್ ಫ್ರೈ ಮಾತ್ರ ಇಷ್ಟ. ಮತ್ತೆ ಸಾಂಬಾರ್ ಮಾಡ್ತಾರೆ ನಮ್ಮಮ್ಮ, ಅದೆರಡೇ ಇಷ್ಟ. ಅದೆರಡೇ ತಿನ್ನೋದು ನಾನು. ಹೌದಾ? ನೋಡಿ ಬಿಸಿಗೆ. ಯಾವ ಊರಲ್ಲಿ? ಯಾವ ಊರು? ನಾನೇ ಊರು. ಯಾವ ಊರು? ಊರ ಹೆಸರೇನು? ಯಾವ ಊರಿಗೆ ಹೋಗೋದು ನಿಮ್? ಗೋವಾ. ನಿಮಗೆ ಕರ್ಕೊಂಡು ಹೋಗಿಲ್ಲ? ಅಕ್ಕ ಅನ್ನು ಹಾಯ್. ಏಕೆ? ಪಿಂಕಿ ಅಕ್ಕ ಚಪಾತಿ ಮಾಡ್ತಾರೆ. ಹೌದು, ಒಂದ್ಸತಿ ಅದನ್ನು ವ್ಲಾಗ್ ಮಾಡ್ತೀವಿ. ಇಲ್ಲ, ಮಾಡ್ತೀವಿ. ಒಂದ್ ರೆಸಿಪಿ ಆಯ್ತಾ? ಅದಕ್ಕೆ ಮಾಡಲ್ಲ ನಾನು, ಬರೀ ತಟ್ಟೋದು ಸ್ಟಾರ್ಟಿಂಗ್ ಮಾಡಿದಾಗ. ಅದು
ಮಿಕ್ಸ್ ಮಾಡು. ಸೂಪರ್ ಇದೆ. ಇವಾಗ ಅಡಿಗೆ ಎಲ್ಲ ರೆಡಿ ಆಗಿದೆ. ಎಲ್ಲರೂ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ಈ ಮಮ್ಮಿಗೆ ಏನಾಯ್ತು? ಆರು ಏನ್ ತಿಂತಿದ್ಯಾ? ಚಪಾತಿ. ಆರು ಹೆಂಗಿದೆ? ಟೇಸ್ಟ್ ಚೆನ್ನಾಗಿದ್ಯಾ? ಅಮ್ಮ ಹೆಂಗಿದೆ? ಸೂಪರಾ? ಆಕಾಶ ಹೇಗಿದೆ ಟೇಸ್ಟ್? ಗೋಲು ಹೆಂಗಿದೆ ಫಿಶ್? ಹೌದಾ? ಅಲ್ಲಿ ನೋಡ್ರಿ ಪ್ರಿಯಕ್ಕ ಹೆಂಗಿದೆ? ಹೌದಾ? ಸೂಪರ್. ಚೆನ್ನಾಯ್ತಾ? ಬಂದಿಲ್ಲ ಊಟ. ಮಮ್ಮಿ ಇವಳಿಗೆ ಯಾಕೆ ಮಮ್ಮಿ ಊಟ? ಅವಳಿಗೆ ಹೋಗ್ಲಿ, ನನಗೆ ಕೊಟ್ಟಿಲ್ಲ, ನಂಗೆ ಕೊಟ್ಟಿಲ್ಲ. ನೀನು ದಿನ ಮೇಲೆ ಕುತ್ಕೊಂಡ್ರೆ ನಾವೆಲ್ಲ ಹಾಕೋಣ, ಜಾಗ ಇಲ್ಲ. ವಾವ್, ಪ್ರತಿಮಾ ಹೆಂಗಿದೆ? ತುಂಬಾ ದಿನ ಫಿಶ್ ಮಾಡು ಅಂತ ನೋಡೋಣ. ಎಷ್ಟು ತಿಂತೀಯ? ಫಿಶ್ ಫ್ರೈ, ಫಿಶ್ ಸಾರು ಚೆನ್ನಾಗಿರುತ್ತೆ, ಬಟ್ ಅದ್ರಲ್ಲಿರೋ ನಾನು ಇದು ತಿನ್ನಲ್ಲ. ತುಂಬಾ ಇದೆ ಟೇಸ್ಟ್. ನೀವು ಕೂಡ ರೆಸಿಪಿ ಟ್ರೈ ಮಾಡಿ ಮನೆ. ಊಟ ತುಂಬಾ ಚೆನ್ನಾಗಿತ್ತು. ಎಲ್ರದ್ದು ಊಟ ಆಯ್ತು. ಈಗ ಈ ವಿಡಿಯೋನ ಇಲ್ಲ ಏನು ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಲೈಕ್ ವೆಜ್ ನಾನ್ ವೆಜ್ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಅಂದರೆ ನಮ್ಮ ಅಮ್ಮನ ಕೈಲಿ ಅದನ್ನೆಲ್ಲ ಮಾಡಿಸ್ತೀನಿ, ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಇನ್ನೂ ಇದೇ ಥರ ವಿಡಿಯೋಸ್ ತುಂಬ ಬರ್ತಾ ಇರುತ್ತೆ. ಸೊ ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.